ಹೈಕೋರ್ಟ್ ಛೀಮಾರಿ ಬಳಿಕವೂ ಬುದ್ಧಿ ಕಲಿಯದ ಬಿಜೆಪಿ ಎಂಎಲ್ಸಿ ಮತ್ತೆ ಮತ್ತೆ ಅಸಭ್ಯ ಹೇಳಿಕೆ ಕೊಟ್ಟ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಕೆಲವೊಂದನ್ನ ತಟ್ಟಿ ಸರಿ ಮಾಡಬಹುದು, ಇನ್ನು ಕೆಲವೊಂದನ್ನ ಕಾಯಿಸಿ ಅದಾದ ಮೇಲೆ ಸರಿ ಮಾಡಬಹುದು. ಆದರೆ ರವಿಕುಮಾರ್ ಸಾಹೇಬರನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಹಗಲಿಡಿ ಸಿಎಂ ಸಿದ್ದರಾಮಯ್ಯಗೆ ಕೆಲಸ ಮಾಡ್ತಾರೆ. ವಿಧಾನಸೌಧದಲ್ಲೇ ಹೇಳಿಕೆ ಕೊಟ್ಟ ಬಿಜೆಪಿ ಎಂಎಲ್ಸಿ ಏನ್ ಹೇಳಿದ್ರು? ಹಾಗಾದ್ರೆ ರಾತ್ರಿ ಇಡೀ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ, ಹಗಲಿಡಿ ಸಿಎಂ ಸಿದ್ದರಾಮಯ್ಯಗೆ ಕೆಲಸ ಮಾಡ್ತಾರೆ. ವಿಧಾನಸೌಧದಲ್ಲೇ ಹೇಳಿಕೆ ಕೊಟ್ಟ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ನಿಂದನೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಮುಖ್ಯ ಸಚೇತಕರಾಗಿರುವ ಎನ್ ರವಿಕುಮಾರ್ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಬೆಂಗಳೂರು ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿದೆ. ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ವಿಧಾನಸೌಧ ಠಾಣೆಯಲ್ಲಿ ದೂರು. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಬಗ್ಗೆ ಅವಹೇಳನ ಮಾಡಿದ್ದ ರವಿಕುಮಾರ್. ಹೈಕೋರ್ಟ್ ಕಟು ಆದೇಶದ ಬಳಿಕವೂ ಜಿಲ್ಲಾಧಿಕಾರಿ ಕ್ಷಮೆ ಕೇಳಿದ್ದ ರವಿಕುಮಾರ್ 5 ವಾರಗಳ ಹಿಂದೆಯಷ್ಟೇ ಆಡಿದ್ದ ಮಾತಿನಿಂದ ಎಚ್ಚೆತ್ತುಕೊಳ್ಳದ ರವಿಕುಮಾರ್ ಹೈಕೋರ್ಟ್ ಛೀಮಾರಿ ಬಳಿಕವೂ ಬುದ್ಧಿ ಕಲಿಯದ ಬಿಜೆಪಿಯ ಎಂಎಲ್ಸಿ ಹೆಣ್ಣು ಮಕ್ಕಳ ಬಗ್ಗೆ ಹಿಂಗ ಮಾತನಾಡೋದು, ಅಸಭ್ಯ ಹೇಳಿಕೆ ಕೊಟ್ಟು ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಮತ್ತೆ ತಗಲಾಕಿಕೊಂಡಿದ್ದಾರೆ. ರಾತ್ರಿ ಇಡೀ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ, ಸರಿ ಇದನ್ನ ಒಪ್ಕೊಳ್ಳೋಣ. ಹಗಲಿಡೀ ಸಿಎಂ ಸಿದ್ದರಾಮಯ್ಯಗೆ ಕೆಲಸ ಮಾಡ್ತಾರೆ ಅಂದ್ರೆ ಏನರ್ಥ ರೀ? ವಿಧಾನಸೌಧದಲ್ಲೇ ಹೇಳಿಕೆ ಕೊಟ್ಟ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಯಾರ ಬಗ್ಗೆ ಮಾತನಾಡಿದ್ದನ್ನ? ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಮುಖ್ಯ ಸಚೇತಕರಾಗಿರುವ ಎನ್ ರವಿಕುಮಾರ್ ಹೆಣ್ಣು ಮಕ್ಕಳ ಬಗ್ಗೆ ಎಂತಹ ಕಲ್ಪನೆ ರವಿಕುಮಾರ್ ಅವರಿಗೆ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಒಬ್ಬ ವಿಧಾನ ಪರಿಷತ್ನ ಸದಸ್ಯ, ಬಿಜೆಪಿಯ ಎಂಎಲ್ಸಿ ಬೇಜವಾಬ್ದಾರಿತನದ ಹೇಳಿಕೆ ನಿರಂತರವಾಗಿ ಕೊಡ್ತಾ ಹೋದ್ರೆ ಪ್ರಚಾರಗಳು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ತರಹದ್ದೊಂದು ಹೇಳಿಕೆಯನ್ನು ಕೊಡ್ತಾ ಹೋದ್ರೆ ರವಿಕುಮಾರ್ ಅವರೇ, ರಾಜ್ಯದ ಘನ ನ್ಯಾಯಾಲಯವು ನಿಮ್ಮ ಮುಖಕ್ಕೆ ಹೊಡೆದಂಗೆ ಹೇಳಿದೆ, ಬಾಯಿಗೆ ಬಂದಾಗ ಮಾತನಾಡಬೇಡಿ, ಅಧಿಕಾರಿಗಳ ಬಗ್ಗೆ ನಿಮ್ಮ ಕಲ್ಪನೆಗೆ ತಕ್ಕನ ಹಾಗೆ ಮಾತನಾಡಬೇಡಿ, ನಿಮ್ಮ ಗ್ರಹಿಕೆಗೆ ಹೆಂಗೆ ಬೇಕೋ ಹಂಗೆ ಮಾತನಾಡೋದಕ್ಕೆ ಹೋಗಬೇಡಿ, ನಿಮ್ಮ ನಾಲಿಗೆನ ಹೆಂಗೆಲ್ಲ ತಿರುಗಿಸಿದ್ರೆ ತಿರುಗುತ್ತೆ, ಫ್ಲೆಕ್ಸಿಬಲ್ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಕಲ್ಪನೆಗೆ ತಕ್ಕನ ಹಾಗೆ ಮಾತನಾಡೋದಕ್ಕೆ ಹೋಗಬೇಡಿ ಅಂತ ತಿಳಿ ಹೇಳಿದ್ರು ಕೂಡ ಎಂಎಲ್ಸಿ ರವಿಕುಮಾರ್ ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಅವರ ನಾಲಿಗೆ ಯಾವ ಅಖಾಡದಲ್ಲಿ ಪಳಗಿದೆಯೋ ಅದೇ ಅಖಾಡಕ್ಕೆ ಹೋಗ್ತಾ ಇದೆ ಪದೇ ಪದೇ. ಹಿಂಗಾಗಬಾರ್ದಲ್ವಾ? ವಿವೇಚನೆ ಬೇಕಲ್ಲ, ಜವಾಬ್ದಾರಿನೂ ಬೇಕು ತಾನೆ. ವಿಧಾನ ಪರಿಷತ್ ಸದಸ್ಯ ಅಂತ ಕರ್ಸ್ಕತ್ತೀರಿ. ನಿಮ್ಮ ಹೇಳಿಕೆಗಳು ಯಾಕೆ ಇಷ್ಟೊಂದು ಅಪ್ರಬುದ್ಧವಾಗಿರುತ್ತೆ? ನಿಮ್ಮ ಹೇಳಿಕೆಗಳು ಯಾಕೆ ಮುಜುಗರ ತರುವಂತಿರುತ್ತೆ? ಮುಜುಗರ ತರುವಂತಿರುವ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎಂಎಲ್ಸಿ ರವಿಕುಮಾರ್ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಹಗಲಿಡೀ ಅವ್ರ ಪರವಾಗಿ ಕೆಲಸ ಮಾಡ್ತೀರಿ, ರಾತ್ರಿ ಇಡೀ ಇವ್ರಿಗೆ ಕೆಲಸ ಮಾಡ್ತೀರಿ ಅಂದ್ರೆ ಏನರ್ಥ ರೀ? ಏನರ್ಥ? ಸೊ ರವಿಕುಮಾರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಇನ್ನು ಎಫ್ಐಆರ್ ಪ್ರತಿಯನ್ನ ಪ್ರದರ್ಶನ ಮಾಡೋದೊಂದು ಬಾಕಿ. ಹೈಕೋರ್ಟ್ ಒಂದು ಬಾರಿ ಛೀಮಾರಿ ಹಾಕಿದೆ, ಮತ್ತೊಂದು ಎಚ್ಚರಿಕೆಗೆ ಕಾಯ್ತಾ ಇದ್ದಾರ ರವಿಕುಮಾರ್. ಚಾಳಿ ಆಗಬಾರ್ದಿದು, ಖಯಾಲಿ ಆಗಬಾರ್ದಿದು, ಚಟಕ್ಕೆ ಬಿದ್ದವರ ಹಾಗೆ ಚಟ ಚಕ್ರವರ್ತಿ ತರ ಮಾತನಾಡಬಾರ್ದು. ಸೊ ಆ ಬಗ್ಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಎಂಎಲ್ಸಿ ಆಗಿದ್ದುಕೊಂಡು ಜವಾಬ್ದಾರಿಗಳನ್ನು ಮರೆತು ಮಾತನಾಡುವಂತಹ ಈ ತರಹದ ಹೇಳಿಕೆಗೆ ಕಡಿವಾಣ ಬೀಳಬೇಕು. ಈಗಾಗಲೇ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ನಿಂದನೆಯನ್ನು ಮಾಡಿರುವಂತಹದ್ದು. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಮುಖ್ಯ ಸಚೇತಕರಾಗಿರುವಂಥ ಎನ್ ರವಿಕುಮಾರ್ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಬೆಂಗಳೂರು ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ರಿಂದ ದೂರು ಸಲ್ಲಿಕೆಯಾಗಿರುವಂತಹದ್ದು. ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳುವಂತೆ ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಬಗ್ಗೆ ಅವಹೇಳನ ಮಾಡಿದ್ರು ರವಿಕುಮಾರ್. ಪಾಕಿಸ್ತಾನದಿಂದ ಬಂದಿದ್ರೇನೋ ಅಥವಾ ಪಾಕಿಸ್ತಾನದ ಮೇಲೆ ಇವರಿಗಿರ್ತಕ್ಕಂಥ ಆಸಕ್ತಿಗಳನ್ನು ತೋರಿಸ್ಕೊಟ್ಟಿದ್ರಷ್ಟೇ.
MLC ರವಿಕುಮಾರ್ ಈ ರಾಜ್ಯದ ಯಾರೂ ಕೂಡ ಕಾಂಗ್ರೆಸ್ನ ಯಾವ ಕಾರ್ಯಕರ್ತರು ಕೂಡ ಪಾಕಿಸ್ತಾನವನ್ನು ಅಷ್ಟು ಜಪಿಸೋದಿಲ್ಲ. ಆದರೆ ಬಿಜೆಪಿಯ MLC ರವಿಕುಮಾರ್ ಸೇರಿ ಅನೇಕ ಜನ ಪಾಕಿಸ್ತಾನ 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 ಅಂತ ಹೇಳಿ ದಿನಕ್ಕೆ 40 ಬಾರಿ ಜಪ ಮಾಡ್ತಾರೆ. ಆ ಪೈಕಿ ಪ್ರಮುಖರು ರವಿಕುಮಾರ್ ಫೌಜಿಯಾರನ್ನ, ಒಂದು DC-ಯನ್ನ ಅತ್ಯಂತ ನಿಂದನಾತ್ಮಕವಾಗಿ, ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಆಗ ಘನ ನ್ಯಾಯಾಲಯ ಛೀಮಾರಿ ಹಾಕಿತ್ತು. ಬುದ್ಧಿ ಕಲಿಯೋದಕ್ಕಾಗೋದಿಲ್ವಾ, ಕ್ಷಮೆ ಕೇಳಿ ಅಂದಿತ್ತು. ಈಗ ಮತ್ತೆ ನಾಲಿಗೆಯನ್ನು ಹರಿಯಬಿಟ್ಟಿದ್ದಾರೆ ಶಾಲಿನಿಯ ವಿರುದ್ಧ. ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಬಿಜೆಪಿಗರು ಹೇಳೋದಕ್ಕೆ ನೈತಿಕತೆಯನ್ನು ಕಳ್ಕತ್ತೀರಿ. ಹಿಂಗಾದ್ರೆ ನಿರಂತರವಾಗಿ ಈ ತರಹದ್ದೇ ಹೇಳಿಕೆಗಳ ಮುಖಾಂತರವಾಗಿ ಪ್ರಚಾರ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ಮಿಸ್ಟರ್ ರವಿಕುಮಾರ್ ನಿಲ್ಲಿಸಬೇಕು. ವಿಧಾನಸೌಧ ಬಳಿ ಇರತಕ್ಕಂಥ ಮತ್ತೊಂದು ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸಿದ ನಂತರ ಇವತ್ತು ಅಲ್ಲಿ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಿರ್ತಾರೆ, ಮಾಜಿ ಸಂಸದರಾದ ಮುನಿಸ್ವಾಮಿ ಇರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಅಸಂಸದೀಯ ಪದವನ್ನು ಇವತ್ತು ರವಿಕುಮಾರ್ ಮುಖ್ಯ ಸಚೇತಕರ ವಿರೋಧ ಪಕ್ಷದ ನಾಯಕರು ಅವರು ಬಳಸಿರ್ತಕ್ಕಂಥ ಪದ ಇವತ್ತು ಮಹಿಳಾ ಸಮಾಜಕ್ಕೆ, ಅದು ಸರ್ಕಾರದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನ ಅಪಮಾನ ಮಾಡಿದ್ದಾರೆ. ಅವ್ರು ಬಳಸಿರ್ತಕ್ಕಂಥ ಪದನ ನಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕಾಗಲ್ಲ. ಅವ್ರು ಏನೇನು ಪದ ಬಳಸಿದ್ರೆ ಆ ಪದನೆಲ್ಲ ದಾಖಲೆ ಸಮೇತ ಇವತ್ತು ನಾವು ಪೊಲೀಸ್ ಠಾಣೆಗೆ ಹೇಳಿದ್ದೀವಿ. ಕೂಡಲೇ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ. ಈ ಹಿಂದೆ CT ರವಿ ಅವರು ಈ ರೀತಿ ಸದನದ ಒಳಗಡೆ ಹೇಳಿದಾಗೂ ಸಹ ಅದನ್ನು ಬಿಜೆಪಿಯವರು ರಾಜಕೀಯಕ್ಕೆ ದುರುಪಯೋಗ ಪಡಿಸಿದ್ರು. ಮೊನ್ನೆ ಬೀದರ್ನ ಜಿಲ್ಲಾಧಿಕಾರಿ ವಿರುದ್ಧವೂ ಸಹ ಈ ವ್ಯಕ್ತಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟು ಹೈಕೋರ್ಟ್ನಿಂದಲೂ ಸಹ ಚೀಮಾರಿಗೆ ಒಳಗಾಗಿದ್ರು. ಆದರೆ ರವಿಕುಮಾರ್ ಅವರ ಸಂಸ್ಕೃತಿ, ಬಿಜೆಪಿಯ ಸಂಸ್ಕೃತಿ ಏನಂತ ಪದೇ ಪದೇ ಬಹಿರಂಗ ಆಗ್ತಾ ಇದೆ. ನಿಜವಾಗ್ಲೂ ಏನಾದರೂ ಬಿಜೆಪಿ ಕಿಂಚಿತ್ ಕಾಳಜಿದ್ರೆ ಕೂಡಲೇ ರವಿಕುಮಾರ್ನ ಪಕ್ಷದಿಂದ ಅಮಾನತು ಮಾಡಬೇಕು, ಅವ್ರನ್ನ ಪಕ್ಷದಿಂದ ವಜಾ ಮಾಡಿ ಅವ್ರನ್ನೇ ಕರ್ಕೊಂಬಂದು ಅವರೇ ನೇರವಾಗಿ ಪೊಲೀಸರ ಮುಂದೆ ಶರಣು ಮಾಡಬೇಕು. ಬಿಜೆಪಿಯವರಿಗೂ ಮಾನ ಮರ್ಯಾದೆ ಇದೆ, ಅವರು ಮಾನ ಮರ್ಯಾದೆ ಇಲ್ಲ ಅನ್ನತಕ್ಕಂಥ ಸಾಬೀತಿದ್ರೆ ರವಿಕುಮಾರ್ ಹೇಳಿಕೆಯನ್ನು ಸಮರ್ಥಿಸಬೇಕು. ಆದರೆ ನಾವು ಕೂಡಲೇ ದೂರು ಕೊಟ್ಟಿದ್ದೀವಿ. ನಾಳೆ ಮಾನ್ಯ ಸಭಾಪತಿಗಳ ಕಚೇರಿಗೂ ದೂರು ಕೊಡ್ತೀವಿ. ಕೂಡಲೇ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನ ಅಮಾನತು ಮಾಡಬೇಕಂತ ನಾವು ಒತ್ತಾಯ ಪಡ್ತೀವಿ. ಇವತ್ತು ನಿನ್ನೆ ವಿಧಾನಸೌಧ ಬಳಿ ಇರತಕ್ಕಂಥ ಮತ್ತೊಂದು ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸಿದ ನಂತರ ಇವತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.